ಜೈ ಶ್ರೀರಾಮ್, ವಿಶ್ವಮಾತೆ, ಗೋಮಾತೆ. ವೀಕ್ಷಕರೇ, ಶ್ರೀ ವಾಯುಪುತ್ರ ಸೇವಾ ಸಮಿತಿ ಕರಗೂರು ಕೊಡಿಗೆ ಪಾಳಹಳ್ಳಿ, ಕೆಸರೂರು ಹೋಬಳಿ, ಸಕಲೇಶಪುರ ತಾಲೂಕು. ಶ್ರೀ ಆಂಜನೇಯ ಸ್ವಾಮಿ ಬೃಹತ್ 16 ಅಡಿ ಕಲ್ಲಿನ ಏಕಶಿಲ ನೂತನ ವಿಗ್ರಹದ ಅದ್ದೂರಿ ಪ್ರತಿಷ್ಠಾಪನೆ ಮಹೋತ್ಸವ ದಿನಾಂಕ 2-4-2026 ಗುರುವಾರದಿಂದ 4-4-2026 ಶನಿವಾರದಂದು ಸಾನ್ನಿಧ್ಯ ವಹಿಸಲಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು, ಶ್ರೀ ಷಡ್ಭವರೈತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ BS ತೇಜಸ್ವಿ ಅವರು ಅಧ್ಯಕ್ಷರು, ವಾಯುಪುತ್ರ ಸೇವಾ ಸಮಿತಿ. HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಹಾಗೂ ಶ್ರೀ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ. ಹಾಗೂ ಶ್ರೀ ಸಿಮೆಂಟ್ ಮಂಜು ಅವರು ಶಾಸಕರು, ಸಕಲೇಶಪುರ ವಿಧಾನಸಭಾ ಕ್ಷೇತ್ರ. ಹಾಗೂ ಪ್ರಮುಖ ಮುಖಂಡರುಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಆಂಜನೇಯನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಆಂಜನೇಯರವರ ಕೃಪೆಗೆ ಪಾತ್ರರಾಗಬೇಕು. ನಿಮಗೆ ಒಂದು ಚಿಕ್ಕ ಆಂಜನೇಯನ ಕಥೆಯನ್ನು ಹೇಳುತ್ತೀನಿ. ರಾಮನಿಗೆ ಕೇಸರಿ ಎಂದರೆ ಇಷ್ಟ. ಹಾಗಾಗಿ ಸೀತಾಮಾತೆಯವರು ಕೇಸರಿಯನ್ನು ಧರಿಸುತ್ತಿದ್ದರು. ಹೀಗಾಗಿ ಹನುಮಂತರು ಏನು ಮಾಡಿದರು, ರಾಮನು ಸೀತೆ ಮಾತೆಗಿಂತ ನನ್ನನ್ನು ತುಂಬ ಇಷ್ಟಪಡಬೇಕು ಅಂದ್ಬಿಟ್ಟು ಶ್ರೀ ಆಂಜನೇಯರು ಏನು ಮಾಡ್ತಾರೆ, ಮೈ ಪೂರ್ತಿ ಕೇಸರಿಯನ್ನು ಬಳಿದುಕೊಂಡು ಹೋಗಿ ಶ್ರೀರಾಮನ ಮುಂದೆ ನಿಲ್ಲುತ್ತಾರೆ. ಆಗ ಶ್ರೀರಾಮಚಂದ್ರ ಪ್ರಭು ಕೇಳಿದರು ಹನುಮಂತನಿಗೆ, ಏನಿದು ನಿನ್ನ ಅವತಾರ ಅಂತ. ಆಗ ಹನುಮಂತ ಹೇಳ್ತಾರೆ, ಪ್ರಭು ನಿಮಗೆ ಕೇಸರಿ ಎಂದರೆ ಇಷ್ಟ ಅಲ್ವಾ, ಹಾಗಾಗಿ ನೀವು ನನ್ನನ್ನು ತುಂಬ ಪ್ರೀತಿಸಬೇಕು ಅಂತ ನಾನು ನಿಮ್ಮ ಮುಂದೆ ಕೇಸರಿ ಹಚ್ಚಿಕೊಂಡು ಬಂದು ನಿಂತಿದ್ದೇನೆ ಎಂದಾಗ ಶ್ರೀರಾಮಚಂದ್ರರು ನಗುತ್ತಾರೆ. ಈ 16 ಅಡಿಯ ಶ್ರೀ ಏಕಶಿಲ ಆಂಜನೇಯ ಸ್ವಾಮಿಯವರ ಮೂರ್ತಿ ಶ್ರೀ ಶಕಲೇಶ್ವರ ಸ್ವಾಮಿ ದೇವಸ್ಥಾನದ ಮುಖಾಂತರ ಶ್ರೀ